ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿನಿಯರೇ, ಮೊನ್ನೆ ನಾನು 5 ಮತ್ತು 10 ಅಂಕಕ್ಕೆ ಸಂಬಂಧಿಸಿದಂಗೆ ಪ್ರಶ್ನೆ ಹೇಳಿದ್ದೆ. ಇವತ್ತಿನ ದಿನ ವಾರ್ಷಿಕ ಪರೀಕ್ಷೆ ಹಿತದೃಷ್ಟಿಯಿಂದ 2 ಅಂಕದ ಪ್ರಶ್ನೆಗಳನ್ನು ಅಧ್ಯಾಯದ ಪ್ರಕಾರ ಅಂದರೆ ಈ ಬ್ಲೂ ಪ್ರಿಂಟಲ್ಲಿ ಯಾವ ರೀತಿಯಾಗಿ ನಮಗೆ ಪ್ರಶ್ನೆಗಳನ್ನು ಹಾಕ್ತಾರೆ ಅನ್ನುವಂಥದ್ದು, ಎಷ್ಟು ಹಾಕ್ತಾರೆ ಅನ್ನೋದು ಹೆಂಗೆ ಹೇಳಿದಾರೋ ಅದರ ಪ್ರಕಾರ ನಾನು ಏನು ಮಾಡೀನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಅನಿಸಿರೋ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಆನ್ಸರ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಈಗಾಗಲೇ ಸಾಕಷ್ಟು ಓದ್ಕೊಂಡಿದ್ದೀರಿ, ನೀವು ಸ್ವಲ್ಪ ಹೆಚ್ಚು ಹೈಲೈಟ್ ಮಾಡಿಕೊಡ್ರಿ ಅನ್ನೋ ಉದ್ದೇಶಕ್ಕೆ ಈ ಪ್ರಶ್ನೆ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಅಧ್ಯಾಯ 1 ಬರುವಂಥ ಪ್ರಶ್ನೆ, ಫೆಡ್ರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 2ನೇ ಪ್ರಶ್ನೆ, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? 3ನೇ ಪ್ರಶ್ನೆ, ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? 4ನೇ ಪ್ರಶ್ನೆ, 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ಇನ್ನು ಅದೇ ರೀತಿಯಾಗಿ ಅಧ್ಯಾಯ 2ರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಜಕೀಯ ಪಕ್ಷದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ ಅಂತ. 3ನೇದಾಗಿ ಏಕಪಕ್ಷ, ದ್ವಿಪಕ್ಷ, ಬಹುಪಕ್ಷ ಅನ್ನೋ ರೀತಿಯಲ್ಲಿ ಪದ್ಧತಿಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಪದ್ಧತಿ ಎಂದರೇನು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಅಂದರೆ ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇಲ್ಲಿ ಬರಲಾಗ್ತದೆ. ಸಮ್ಮಿಶ್ರ ಸರ್ಕಾರ ಎಂದರೇನು? ತದನಂತರ ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಕಾಣ್ತದೆ. ನೆಕ್ಸ್ಟ್ ನಮಗೆ 3ನೇ ಅಧ್ಯಾಯದೊಳಗೆ ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು, ಇಲಾಖೆ ಎಂದರೇನು, ಈ ರೀತಿಯಾಗಿ ನಮ್ಗೆ 3 ಪ್ರಶ್ನೆಗಳು ಬರುವಂಥದ್ದು ಅದ. ನೇರವಾಗಿ 4, 5, 6, 7 ಇದರಲ್ಲಿ ನಮಗೇನಿಲ್ಲಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು ಇಲ್ಲ. 8ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ಪ್ರಶ್ನೆ, ರಾಷ್ಟ್ರೀಯ ಶಕ್ತಿ ಎಂದರೇನು, ಶಕ್ತಿ ಬಣ ಎಂದರೇನು? ಉದಾಹರಣೆ ಕೊಡಿ ಅಂತ. ವಿಶ್ವಸಂಸ್ಥೆಯ 2 ಅಂಗಗಳನ್ನು ಹೆಸರಿಸಿ, ಭದ್ರತಾ ಮಂಡಳಿಯ 2 ಖಾಯಂ ಸದಸ್ಯರನ್ನು ಹೆಸರಿಸಿ, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ, ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಈ ರೀತಿಯಾಗಿ ಇದರಲ್ಲಿ ಪ್ರಶ್ನೆಗಳು ಬರುವಂಥದ್ದು. ಇನ್ನು ಅಧ್ಯಾಯ 9ರಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ, ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿ, ಪೆರೆಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು, ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು, ತಾಸ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು, ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು, ಶ್ರೀಲಂಕಾದ ಯಾವುದಾದರೂ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ. ಈ ರೀತಿಯಾಗಿ ಈ ಅಧ್ಯಾಯಗಳಲ್ಲಿ ಅತಿ ಮಹತ್ವದ ಪ್ರಶ್ನೆಗಳು ಬರ್ತಾ ಇದೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.